ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಇದೀನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಾವು ನನಗೆ ಸಹಾಯ ಮಾಡ್ತಾಯಿದ್ದೀರಿ, ಆಶೀರ್ವಾದವನ್ನು ಮಾಡ್ತಾಯಿದ್ದೀರಿ. ನಾನು ನಿಮ್ಮೊಳಗೆ ಇರುವ ಒಬ್ಬನು ಅನ್ನುವಂತೆ ಕನ್ಸಿಡರ್ ಮಾಡ್ತಿದ್ದೀನಿ. ಈ ಎಲ್ಲ ಪ್ರೀತಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಎಸ್, ಇವತ್ತು ನಾನು ಯಾವ ವಿಚಾರವನ್ನು ವಿಶ್ಲೇಷಿಸಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ತಕ್ಷಣ ಬಂದದ್ದು ಮೈಸೂರಿನಲ್ಲಿ ನಡೀತಾ ಇರುವಂತಹ ಗೃಹಲಕ್ಷ್ಮಿ ಕಾರ್ಯಕ್ರಮದ ಉದ್ಘಾಟನೆ. ಸೊ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 1.5 ಲಕ್ಷದ ಜನ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಮಹಿಳೆಯರು ವರದಿ ಬರ್ತಾ ಇದೆ. ಪ್ರತಿ ಕುಟುಂಬಕ್ಕೆ ಯಜಮಾನಿಗೆ 2,000 ರೂಪಾಯಿ ಕೊಡುವ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದಂಥ ಮಹಿಳೆಯರು ಏನಿದ್ದಾರೆ, ಈ ಮಹಿಳೆಯರನ್ನು ಮಾಧ್ಯಮಗಳು ಸಂದರ್ಶಿಸುತ್ತಿರುವುದನ್ನು ನಾನು ಗಮನಿಸಿದೆ. ಏನು ಹೇಳಿದ್ರು ಈ ಮಹಿಳೆಯರು? ಮಹಿಳೆಯರ ಅಭಿಪ್ರಾಯಗಳೇನು? ಸೊ ಬಹುತೇಕ ಪ್ರಸಾರವಾದ ಅಭಿಪ್ರಾಯಗಳೇನಿವೆ, ನಾವು ಬೈಟ್ಸ್ ಅಂತ ನಮ್ಮ ಮಾಧ್ಯಮದ ಭಾಷೆಯಲ್ಲಿ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿಗಳನ್ನು ಶ್ಲಾಘಿಸ್ತಾ ಇದ್ದರು. ದಿಸ್ ಅ ಫಸ್ಟ್ ಪಾಯಿಂಟ್. ಹೇಗೆ ಶಕ್ತಿ ಯೋಜನೆ ತಮಗೆ ಹೊರಗಡೆ ಸುತ್ತಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳ್ತಿದ್ರು, ವಿದ್ಯುತ್ಗೆ 200 ಯೂನಿಟ್ವರೆಗೆ, ಹಾಗೆ ಬಹುತೇಕ ಜನ ಶ್ಲಾಘಿಸ್ತಾ ಇದ್ದರು. ಅದರ ಜೊತೆಗೆ ನಾನು ಬೆಳಗ್ಗೆ ಪತ್ರಿಕೆ ನೋಡ್ತಾ ಇದ್ದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಈ ನಿಮ್ಮ ಗ್ಯಾಸ್ ಮೇಲೆ ನೀಡ್ತಿರುವಂಥ ಸಬ್ಸಿಡಿ ಅದು 200 ರೂಪಾಯಿಯನ್ನು ಹೆಚ್ಚಿಸುವ ಮೂಲಕ ಅದರ ಬೆಲೆಯನ್ನು ಕಡಿಮೆ ಮಾಡಿದ್ದು 200 ರೂಪಾಯಿಗೆ. ನನಗೆ ಇದನ್ನೆಲ್ಲ ಒಂದಕ್ಕೊಂದು ರಿಲೇಟೆಡ್ ಅಂತ ನಾನು ನೋಡೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಇಂತಹ ಗ್ಯಾರಂಟಿಗಳು ಏನಿವೆ ಇವು ದೇಶದ ಆರ್ಥಿಕತೆಯನ್ನು ನಾಶಪಡಿಸುತ್ತದೆ ಅನ್ನುವ ಸ್ಟ್ಯಾಂಡ್ ತೆಗೆದುಕೊಂಡಂಥ BJP ಸರ್ಕಾರ. ಅದನ್ನು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ, ಅದು ಸ್ಟ್ಯಾಂಡ್ ಅವರು. ಈ ಗ್ಯಾರಂಟಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟ್ಯಾಂಡ್, ನಿಲುಮೆ ಏನಿದೆ ಭಾಳ ಸ್ಪಷ್ಟವಾಗಿದೆ. ಇಂಥ ಉಚಿತವಾಗಿ ಕೊಡಬಾರದು, ಅದು ಆರ್ಥಿಕತೆಯನ್ನು ನಾಶಪಡಿಸುತ್ತೆ. ಅದು ನಾಶಪಡಿಸುತ್ತೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಲ್ಲ, ಯಾಕಂದರೆ ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ. ನನಗೆ ಆ ಅರ್ಹತೆ ಇದೆ, ಅಹಂಕಾರನೂ ಇದೆ. ಆದರೆ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ನಾನು. ಆದರೆ ಪ್ರಧಾನಿಯವರು ತಮ್ಮ ನಿಲುವನ್ನು ಬದಲಿಸಿದ್ದು ಯಾಕೆ ಅವರು 200 ರೂಪಾಯಿ ಕೊಡೋದಕ್ಕೂ ಮುಂದೆ ಬಂದರು? ಯಾಕೆ ಬದಲಾಯಿತು? ಅವರ ನಿಲುವೆ ಬದಲಾಗುವುದಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಏನಿವೆ, ಆ ಗ್ಯಾರಂಟಿಗಳಿಂದ ಉಂಟಾದ ಪರಿಣಾಮ ನನಗೆ ಅನಿಸಿತು ಇಲೆಕ್ಷನ್ ದೃಷ್ಟಿಯಿಂದ. ಅದನ್ನು ಸರಳವಾಗಿ ಹೇಳದಿದ್ದರೆ, ಈ ಗ್ಯಾರಂಟಿಗಳು ಕೊಟ್ಟರೆ ಮಹಿಳೆಯರು ಬಹುತೇಕ ಜನ ಕಾಂಗ್ರೆಸ್ಸಿಗೆ ಹೋಗಿ ನಮಗೆ ಗುಟ ಹೊಡೆದ್ಬಿಡ್ತಾರೆ, ಹೊಡ್ಸ್ಕತೀವಿ ನಾವು ಇಲೆಕ್ಷನ್ನಲ್ಲಿ ಅಂತ ಅನ್ನಿಸಿರಬೇಕು ಅಲ್ವಾ? ಯಾಕೆಂದರೆ ಮಹಿಳಾ ಸಮುದಾಯ ಏನಿದೆ, ಆ ಮಹಿಳಾ ಸಮುದಾಯ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡುತ್ತಿರುವ ಬೆಂಬಲ, ವ್ಯಕ್ತಪಡಿಸುತ್ತಿರುವ ಅಭಿಪ್ರಾಯ ಇದೆಯಲ್ಲ, ಅದು BJPಯ ಪಾಲಿಗೆ ಆತಂಕಕಾರಿ. ಬಹುತೇಕ ಮಹಿಳೆಯರು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅವರು ಚುನಾವಣಾ ಫಲಿತಾಂಶವನ್ನು ಬಹುಮಟ್ಟಿಗೆ ಬದಲು ಮಾಡಬಲ್ಲರು. ಮೊದಲೆಲ್ಲ ಇತ್ತು ನೋಡಿ, ಈ ಮನೇಲಿ ಓಟ್ ಹಾಕಬೇಕು ಅಂತಂದರೆ ಓಟ್ ಹೊಡ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಹೊಡ್ತಿದ್ರು. ಗಂಡ ಮುಂದಿರ್ತಿದ್ದ, ಹೆಂಡತಿ ಹಿಂದಿರ್ತಿದ್ಲು. ಸೊ ಗಂಡ ಹೆಂಡ್ತಿದ್ರೆ ನೆನಪಿದೆ ತಾನೇ ಯಾರಿಗೆ ಓಟ್ ಹಾಕ್ಬೇಕು ಅಂತೇಳಿ, ಅವರಿಗೆ ಓಟ್ ಹಾಕ್ಬೇಕು. ಆಯಿತು ರೀ, ನಾನು ಅವರಿಗೆ ಹಾಕ್ತೀರ್ರಿ ಅಂತಿದ್ರು. ಆ ಕಾಲ ಹೊರಟು ಹೋಗ್ಬಿಟ್ಟಿದೆ. ಈಗ ಮಹಿಳೆಯರು ಗಂಡ ಹೇಳಿದರೆ ಸರಿ ಅಂತಾರೆ, ಅಲ್ಲಿ ಯಾರಿಗೆ ಹೋಗ್ಬೇಕಾ ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಮಹಿಳೆಯರಲ್ಲಿ ಒಂದು ಸ್ವತಂತ್ರ ವ್ಯಕ್ತಿತ್ವ ಅನ್ನುವುದು ರೂಪುಗೊಂಡಿದೆ. ಸ್ವತಂತ್ರ ವ್ಯಕ್ತಿತ್ವ ಬೆಳೆದು ಬರ್ತಾ ಇದೆ ಅನ್ನೋದು ನನಗೆ ಬಹಳ. ಸೊ ಮಹಿಳೆಯರಲ್ಲಿ ಈ ಒಂದು ಸ್ವತಂತ್ರ ವ್ಯಕ್ತಿತ್ವ ರೂಪುಗೊಂಡಿದೆ ಅನ್ನೋದು. ಅವರು ಅಂದರೆ ಗಂಡನನ್ನು ಮಾವನನ್ನು
ಮೈದುನನನ್ನು ಕೇಳಿ ಮತ ಹಾಕುವುದಿಲ್ಲ. ಸೊ ಮಹಿಳೆಯರು ಒಂದೇ ರೀತಿ ಆಲೋಚನೆ ಮಾಡುವ ಇವತ್ತಿನ ಕಾಲಘಟ್ಟದಲ್ಲಿ ಇದು ಕರ್ನಾಟಕದ ಯಾವ ರಾಜಕೀಯ ಪಕ್ಷದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಆಲೋಚಿಸಿದ್ದೀವಿ. ಬಹುತೇಕ ಮಹಿಳಾ ಮತದಾರರು ಏನಿದ್ದಾರೆ ಅವರು ಕಾಂಗ್ರೆಸ್ ಕಡೆ ತಿರುಗಿಕೊಂಡಿದ್ದಾರೆ, ಒರಗಿಕೊಂಡಿದ್ದಾರೆ, ಯಾವ ಶಬ್ದ ಬೇಕಾದ್ರೂ ಬಳಸುವ ಕಾಂಗ್ರೆಸ್ಗೆ ಬೆಂಬಲ ನೀಡುವ ಸ್ಥಿತಿಯಲ್ಲಿದ್ದಾರೆ. ಇದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಮುಂದುವರಿದರೆ ಬಿ ಜೆ ಪಿ ವಿಲ್ ಇನ್ ಟ್ರಬಲ್, ಅನುಮಾನನೇ ಬೇಕಾಗಿಲ್ಲ. ಬಿ ಜೆ ಪಿಯ ಆ ಟ್ರಬಲ್ ಏನಿದೆ ಅದು ಈಗಲೇ ಪ್ರಾರಂಭ ಆಗಿದೆ. ಅದು ಯಾವುದು ತೋರಿಸುತ್ತೆ ಅಂದರೆ ನಿಮಗೆ, ಒಂದು ಬಿ ಜೆ ಪಿಯ ಹಲವು ನಾಯಕರುಗಳು ಕಾಂಗ್ರೆಸ್ ಸೇರುವುದಕ್ಕೆ ಮುಂದಾಗ್ತಾ ಇದ್ರು. ಅದರಲ್ಲಿ ಮುಂಬೈ ಗೆಳೆಯರು ಅಂತಿದ್ದಾರಲ್ಲ, ಅವರು ಯಾವ ಕಡೆ ಗಾಳಿ ತೂರುತ್ತೋ ಆ ಕಡೆ ಹೋಗೋದ್ರಲ್ಲಿ ನಿಸ್ಸೀಮರು. ಅವ್ರು ನೋಡ್ತಾ ಕೂತಿರ್ತಾರೆ, ಯಾವ ಕಡೆ ಗಾಳಿ ಬೀಸ್ತಾ ಇದೆ ಹಾರ್ಕೊಬಿಡ್ಬೇಕು ಅಂತ. ಸೊ ಬಿ ಜೆ ಪಿ ಜೊತೆ ಸ್ವಲ್ಪ ಏನೋ ಸಮ್ಮಿಶ್ರ ಸರ್ಕಾರ, ಇವ್ರ ಸರ್ಕಾರ ಬೀಳುತ್ತೆ ಅಂತ ಬುಚಕ್ಕಂತ ಬಿ ಜೆ ಪಿಗೆ ಹಾರ್ಕೊಂಡ್ರು ನೋಡಿ. ಈಗ ಕಾಂಗ್ರೆಸ್ಸಿಗೆ ಅವ್ರು ಹಾರ್ಕೊಳ್ಳೋದಕ್ಕೆ ಯತ್ನ ಮಾಡ್ತಿದ್ದಾರೆ, ಅನುಮಾನ ಬೇಕಾಗಿಲ್ಲ. ಅದಕ್ಕೆ ನಮ್ಮ ಯಲ್ಲಾಪುರದ ಹೆಬ್ಬಾರರು, ಶಿವರಾಮ್ ಹೆಬ್ಬಾರರು, ಹಾಗೆಯೇ ಎಸ್ ಟಿ ಸೋಮಶೇಖರ್ ಅವರು, ಸೊ ಭೈರತಿ ಬಸವರಾಜ್ ಅವರು, ಹಾಗೆ ಬಿ ಜೆ ಪಿಯ ಇನ್ನೂ ಕೆಲವು ಶಾಸಕರು, ಮಾಜಿ ಶಾಸಕರುಗಳು, ಇವರೆಲ್ಲ ಯಾಕೆ ಕಾಂಗ್ರೆಸ್ ಕಡೆ ಹೋಗುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನೋದು ಏನಿದೆ ಅದಕ್ಕೆ ಹಲವು ಕಾರಣಗಳು. ಫಸ್ಟು, ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ ಅದು ಗಟ್ಟಿಗೊಳ್ಳುತ್ತಿದೆ, ಬಲವಾಗಿ ನೆಲೆಯೂರ್ತಾ ಇದೆ. ಅದರ ಜೊತೆಗೆ ಈಗ ಅಧಿಕಾರದಲ್ಲಿರುವ ಪಕ್ಷದ ಜೊತೆ ಇದ್ದರೆ ಒಂದಿಷ್ಟು ಅನುದಾನ ತಗೋಬಿಟ್ರು ಅಲ್ವಾ. ಕಾಮಗಾರಿ ಪರ್ಸೆಂಟೇಜ್ ಅಂತೂ ಇದ್ದೇ ಇದೆ ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಪರ್ಸೆಂಟೇಜ್ ಭಾಳ ಸ್ಪಷ್ಟವಾಗಿ ಇದೆ. ಸೊ ಪರ್ಸೆಂಟೇಜನ್ನು ಕೂಡ ನಮ್ಮ ತಗೋಬಿಟ್ಟು ಒಂದು, ಈಗ ಮೊನ್ನೆ ಸೋಮಶೇಖರ್ ಅವರು ತಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ದುಡ್ಡು ತಗೊಂಡ್ರಲ್ವ. ಸೊ ಹಂಗೇ ನೀವು 500 ಕೋಟಿ 600 ಕೋಟಿ 700 ಕೋಟಿ ಹಿಂಗೆ ತಗೊಂಡ್ರೆ ಸಾಕಲ್ಲ, ತಕ್ಷಣ ಜೀವನ ನಡೀತಾ ಹೋಗುತ್ತೆ. ಇದು ಒಂದು ಕಾರಣ. ಎರಡನೇದು, ಈ ಒಂದು ಪರಿಸ್ಥಿತಿಯಲ್ಲಿ ಸೊ ಬಿ ಜೆ ಪಿ ಮತ್ತೆ ಚಿಗುರಿಕೊಳ್ಳುತ್ತೆ ಅಥವಾ ಬಲವಾಗುತ್ತೆ ಅಂತ ಹೇಳುವುದಕ್ಕೆ ಕಾರಣಗಳಿಲ್ಲ. ನಾಟ್ ಎಟ್ ಆಲ್, ಅದು ಕಾಣ್ತಾ ಇಲ್ಲ. ಯಾಕೆ ಅಂದರೆ, ಒಂದು, ಪಕ್ಷದ ವರಿಷ್ಠರುಗಳೇನಿದ್ದಾರೆ ಅವರು ಕರ್ನಾಟಕದಲ್ಲಿ ಯಾವ ಫಾರ್ಮುಲಾವನ್ನು ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ರು ಅದರಲ್ಲಿ ಫೇಲ್ಯೂರ್ ಆಗಿದೆ. ಅಂದರೆ ಮೋದಿ ಮತ್ತು ಅಮಿತ್ ಶಾ ರಾಜಕಾರಣದ ಮಾಡ್ಯೂಲ್ ಏನಿದೆ ಅದು ಉತ್ತರ ಭಾರತಕ್ಕೆ ಮಾತ್ರ ಸೂಟ್ ಆಗುವಂಥದ್ದು. ದಕ್ಷಿಣ ಭಾರತಕ್ಕೆ ಆ ಮಾಡ್ಯೂಲ್ ಸೂಟ್ ಆಗಲ್ಲ. ನೀವು ಉತ್ತರ ಭಾರತದಲ್ಲಿ ಎಲ್ಲಿ, ನೀವು ಉತ್ತರ ಪ್ರದೇಶದಂತೆಲ್ಲ ನೀವು ಯೋಗಿ ಆ್ಯಂಡ್ ಮೋದಿ ಫೋಟೋ ತೋರಿಸ್ಬಿಟ್ರೆ ಜನ ಓಟ್ ಹಾಕ್ಬಿಡ್ತಾರೆ. ಮೂರ್ಖರ ಸಂತೆ ತಾನೆ ಅದು, ಅವ್ರು ಇರೋದೇ ಹಾಗೆ. ಸೊ 4 ಜೈ ಶ್ರೀರಾಮ್ ಅಂದರೆ ಓಟ್ ಹಾಕ್ಬಿಡ್ತಾರೆ. ನಾವು ದಕ್ಷಿಣದವ್ರು ಹಾಗಲ್ಲ, ನಮ್ಮದು ಭಾಳ ಡಿಫ್ರೆಂಟಾದ ಒಂದು ಪರಂಪರೆ, ಸಂಸ್ಕೃತಿ ಇದೆ, ವ್ಯಕ್ತಿತ್ವ ಇದೆ, ಎಜುಕೇಷನ್ ಇದೆ ನಮಗೆ ಅಲ್ವಾ. ಆದ್ದರಿಂದ ಆರ್ಥಿಕತೆ ಸುಧಾರಿಸಿದೆ. ನಾವು ದಕ್ಷಿಣ ಭಾರತ ರಾಜ್ಯಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರೆದಿದ್ದೀವಿ. ಸೊ ಆದ್ದರಿಂದ ನೀವು ಉತ್ತರ ಭಾರತದ ಧರ್ಮದವನ್ನು ಒಳಗೊಂಡಂಥ ಫಾರ್ಮುಲಾ ಏನಿದೆ, ಮೋದಿ ಅಮಿತ್ ಶಾ ಫಾರ್ಮುಲಾ, ಆ ಫಾರ್ಮುಲಾ ಇಲ್ಲಿ ವರ್ಕೌಟ್ ಆಗಲ್ಲ. ಸೊ ಬಿ ಜೆ ಪಿ ಅದೇ ಕೆಲಸವನ್ನು ಮಾಡ್ತಾ ಬಂದಿತ್ತು. ಆ ಫಾರ್ಮುಲಾವನ್ನು ನೀವು ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಯ ನಂತರ ಅದನ್ನೆಲ್ಲ ವಿವರಿಸೋದಕ್ಕೆ ನನಗಿಲ್ಲಿ ಸಮಯ ಆಗಿಲ್ಲ, ಅದರ ಅಗತ್ಯನೂ ಈಗಿಲ್ಲ, ನಾನು ಬೇಕಾದರೆ ಹೇಳ್ತೀನಿ ಅದನ್ನು. ಸೊ ಆ ಫಾರ್ಮುಲಾ ಅದು ಬಂದುಬಿಟ್ಟು ಅದ್ರ ಜೊತೆ ಎಲ್ಲಿಗೆ ಹೋಯ್ತು ನೋಡಿ. ಅದ್ರ ಜೊತೆಗೆ ಒಂದು ದ್ವೇಷದ ರಾಜಕಾರಣ ಕೂಡ ಇದೆ. ಕರ್ನಾಟಕದ ಜನ ಅಥವಾ ಕರ್ನಾಟಕದ ಬಿ ಜೆ ಪಿ ಏನಿದೆ, ಚುನಾವಣೆಯ ಸಂದರ್ಭದ ಅದರ ನಿಲುವುಗಳ ಏನಿದೆ, ಆ ನಿಲುವಿನ ದೊಡ್ಡ ಹೊಡೆತ, ಆಘಾತ ಆಗಿದ್ದು ಮೋದಿ ಮತ್ತು ಅಮಿತ್ ಶಾ ಅವರಿಗೆ, ಬೇರೆಯವರಿಗಲ್ಲ. ದೊಡ್ಡ ಹೊಡೆತ ಅದು. ಅದನ್ನು ಕೆಟ್ಟ ಮಾತನ್ನು ಮಾತಾಡಬಾರ್ದು ಪ್ರಧಾನಿಯವರು, ಹಾಗೆಯೇ ಗೃಹ ಸಚಿವರು. ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಬಿಟ್ರು. ಆ ಸಿಟ್ಟೇನಿದೆ ಇಬ್ಬರಿಗೂ ತಣದಿಲ್ಲ. ಅದಕ್ಕೆ ಆ ಹೊಣೆಯನ್ನು ಇವರಿಬ್ಬರು ಹೊಂದ್ಕೊಳ್ಳೋಕೆ ರೆಡಿ ಇಲ್ಲ. ಅದನ್ನು ಬಿ ಜೆ ಪಿ ರಾಜ್ಯ ನಾಯಕರ ಮೇಲೆ ಆ ಹೊಣೆಯನ್ನು ಹಾಕ್ತಿದ್ದಾರೆ. ಅದಕ್ಕೆ ರಾಜ್ಯ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರನ್ನೂ ನೇಮಕ ಮಾಡಲ್ಲ, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನು ಕೂಡ ನೇಮಕ ಮಾಡಲ್ಲ. ಆಟ ಆಡಿಸೋದು ಅಂತಾರೆ. ಮೊನ್ನೆ ಬಂದಿರಲ್ಲ ನಮ್ಮ ಪ್ರಧಾನಿಯವರು ಇಸ್ರೋಗೆ ಅಲ್ವಾ,
ಆವಾಗ ನಮ್ಮ BJP ನಾಯಕರುಗಳು ಆ ಬ್ಯಾರಿಕೇಡ್ರ್ ಹೊರಗಡೆ ಪಾಪ ಕಣ್ರಿ. ಈ ಥಿಯೇಟ್ರ್ ಹೊರಗಡೆ ನಮ್ಮಲ್ಲೆಲ್ಲ ನೋಡೋದಕ್ಕೆ ಕಾಯ್ತಿರ್ತಾರೆ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನೀವು ಬಂದರೆ ಅವ್ರು ಥಿಯೇಟ್ರ್ ಒಳಗಡೆ ಬರ್ತಾರೆ, ಕಾಯ್ತಾ ಇರ್ತಾರೆ ಸಿನಿಮಾ. ಅವ್ರಿಗೆ ಆಗ ಕಷ್ಟ ಏನು ಗೊತ್ತಾ, ಕೆಲವೊಮ್ಮೆ ಥಿಯೇಟ್ರ್ ಒಳಗೆ ಹೋಗೋದಕ್ಕೆ ದುಡ್ಡಿರಲ್ಲ. ಅಭಿಮಾನಿಗಳು ಭಾಳ ಅಭಿಮಾನಿಗಳು ಟೈಪ್ ನಿಂತಿರ್ತಾರೆ. ಅವರು ದರ್ಶನ್ ಅಭಿಮಾನಿಗಳಿರ್ಬೋದು, ಯಶ್ ಅಭಿಮಾನಿಗಳಿರ್ಬೋದು, ಥಿಯೇಟ್ರ್ ಬಿಡುಗಡೆ ದಿವಸ ಬಂದು ಕಾಯ್ತಾ ನಿಂತಿರ್ತಾರೆ. ನೋಡಿ ಕಣ್ಣು ತುಂಬಿಕೊಳ್ಳೋದು ಅಂತಾರೆ ನಮ್ಮಲ್ಲಿ ಅಲ್ವಾ. ಕಣ್ಣಿಗೆ ತುಂಬಿಕೊಳ್ಳುವ ಸಂತೋಷದಲ್ಲಿರ್ತಾರೆ. ನನಗೆ ಮೋದಿಯವರು ಕಾರ್ನಲ್ಲಿ ಹೋದ್ರಲ್ಲ ಇಸ್ರೋಗೆ, ಅವತ್ತು ಪಾಪ ಈ BJP ರಾಜ್ಯ ನಾಯಕರುಗಳೆಲ್ಲ ಬ್ಯಾರಿಕೇಡ್ರ ಪಕ್ಕ ನಿಂತಿದ್ದು ನೋಡಿ ಈ ಕಣ್ಣು ತುಂಬಿಕೊಳ್ಳುವ ಸಿನಿಮಾ ಅಭಿಮಾನಿಗಳ ಟೈಪ್ ಕಂಡು ಅವ್ರನ್ನ ನೋಡಿ ಬದುಕನ್ನು ನಂದು ಪಾವನ ಆಯಿತು, ಒಂದು ಸಲ ನೋಡ್ಕೋಬೇಡ ಅಂತ. ಅವ್ರು ಈ ಕಡೆ ನೋಡೋ ಇಲ್ಲ, ಕೈ ಬೀಸಿಯೂ ಇಲ್ಲ. ನೋಡಿದರೂ ಕೂಡ ನಿಮ್ಮ ಯೋಗ್ಯತೆ ಗೊತ್ತರಿ, 4 ಸೀಟ್ ಕೆಲಸ ಯೋಗ್ಯತೆ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಮೋದಿಯವರಿದ್ದರು ಕಾಣುತ್ತೆ ಹೊಡೆಸ್ಕೊಳ್ಳೋದು. ಸೊ ಅದು BJPಯ ಇವತ್ತಿನ ಸ್ಥಿತಿ. ಆ ಕಾರಣಕ್ಕಾಗಿ ಹಲವರು ಪಕ್ಷವನ್ನು ಬಿಡುವ ಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ಈ ಗ್ಯಾರಂಟಿಗಳು ಭಾಳ ಸ್ಪಷ್ಟವಾಗಿ ಅದು ಪಕ್ಷವನ್ನು ಬಲಪಡಿಸ್ತಾ ಇದೆ. ಈ ದೇಶದಲ್ಲಿ ನಾವು ಚಂದ್ರನ ಮೇಲೆ ಹೋದರೂ ಕೂಡ ನಾವು ಇಲ್ಲಿ ಊಟದ ಮಾತನಾಡಬೇಕು. ನಾವು ಮಂಗಳಯಾನ ಮಾಡಿದರೂ ಕೂಡ ಈ ದೇಶದಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತನಾಡಬೇಕು. ಸೂರ್ಯನ ಸಂಶೋಧನೆಗೆ ನಾವು ಕಳಿಸಿದ್ರೂ ಕೂಡ ನಾವು ಒಂದು ಹಳ್ಳಿಯಲ್ಲಿ ಸಾಮರಸ್ಯದಿಂದ ಬದುಕೋದ್ರ ಬಗ್ಗೆ ಮಾತನಾಡಬೇಕು ಅಲ್ವ. ಅದನ್ನು ಬಿಟ್ಟಿಲ್ಲ, ಎಲ್ಲರಿಗೂ ಒಂದಾಗಿ ಬದುಕುವುದು ಹೇಗೆ ಅಂತ ಮಾತಾಡಬೇಕು. ಅಂಥ ವಾತಾವರಣ ಇರುವುದೇನಿದೆ ಅದು ವಾಸ್ತವ. ಅದಿಲ್ಲದಿದ್ದರೆ ಕೇವಲ ರಾಮಜಪವನ್ನು ಮಾಡಿ ಇಲ್ಲಿ ನಾಯಕರನ್ನ ಆಯ್ಕೆ ಮಾಡಿಸೋದು, ಗೆಲ್ಲಿಸೋದು ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ಆ ಕಾರಣಕ್ಕೆ BJP ಅತಂತ್ರ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವನ್ನು ನನಗೆ ಶ್ರೀರಕ್ಷೆ. ಎಲ್ಲರಿಗೂ ಕೂಡ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.